ಬಿಗ್ ಬಾಸ್ ಸೀಸನ್ 12 ಪ್ರಾರಂಭಕ್ಕೆ ಇನ್ನೇನು ಕೆಲವು ತಿಂಗಳು ಬಾಕಿ ಇರೋದು. ಎಲ್ಲವೂ ಅನ್ಕೊಂಡಂಗೆ ಆದ್ರೆ ಅಥವಾ ಕಿಚ್ಚ ಸುದೀಪ್ ಹೇಳ್ದಂಗೆ ಆದ್ರೆ ಮುಂದಿನ ತಿಂಗಳಿಂದಾನೇ ಬಿಗ್ ಬಾಸ್ ಸೀಸನ್ 12 ಪ್ರಾರಂಭ ಆಗತ್ತೆ. ಬಿಗ್ ಬಾಸ್ಗೆ ಅವ್ರು ಹೋಗ್ತಾರೆ, ಇವ್ರು ಹೋಗ್ಬೋದು ಅನ್ನುವಂಥ ಚರ್ಚೆಗಳು ಸಿಕ್ಕಾಪಟ್ಟೆ ನಡೀತಾ ಇದೆ. ಇದೆಲ್ಲದರ ಬೆನ್ನಲ್ಲೇ ಮೊದಲಿಗೆ ಹೋಗ್ತಾ ಇರುವಂಥ ಸ್ಪರ್ಧಿಯ ಹೆಸರು ಮತ್ತು ಮುಖ ಎರಡೂ ರಿವೀಲ್ ಆಗಿದೆ. ಆದರೆ ತುಂಬಾನೇ ಶಾಕಿಂಗ್ ಅಂತ ಅನಿಸ್ತಾ ಇರೋದು, ಈ ಹುಡುಗಿನ ಎಲ್ಲಿಂದನಪ್ಪ ಸೆಲೆಕ್ಟ್ ಮಾಡಿದ್ರು ಅಂತ. ಹೌದು, ವಿಚಿತ್ರವಾಗಿ ಆಡೋರ್ಗೆ, ವಿಚಿತ್ರವಾಗಿ ಇರೋರ್ಗೆನೆ ಬಿಗ್ ಬಾಸ್ ಇಂದ ಆಫರ್ ಬರೋದು. ಅರ್ಧ ತಿಕ್ಲು ಅರ್ಧ ಪುಕ್ಲು ಪೆಂಗ್ ಆಡೋರಿಗೇನೆ ಬಿಗ್ ಬಾಸ್ ಇಂದ ಆಫರ್ ಬರೋದು. ಅಂಥವರೇ ಬಿಗ್ ಬಾಸ್ಗೆ ಹೋಗೋದು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಅವ್ರಿಗೆ TRP ಬರಬೇಕು, ಜನಕ್ಕೆ ಕಿರಿಕಿರಿ ಅಂತ ಅನಿಸ್ಬೇಕು, ಬೈಕೊಂಡಾದ್ರೂ ಜನ ನೋಡಬೇಕು, ಆದ್ರೆ ಮಾತ್ರ ಬಿಗ್ ಬಾಸ್ ಅನ್ನೋದು ಸಕ್ಸಸ್ ಆಗತ್ತೆ. ಸೊ ಈ ಬಾರಿ ಕೂಡ ಅದೇ ರೀತಿಯಾಗಿ ಒಂದಷ್ಟು ಮಂದಿಗೆ ಹೆಸರು ಓಡಾಡ್ತಾ ಇತ್ತು. ಇವ್ರು ಬಿಗ್ ಬಾಸ್ಗೆ ಹೋಗ್ತಾರೆ, ಇವರು ಹೋಗ್ಬೋದು, ಅವ್ರು ಹೋಗ್ತಾರೆ, ಅವರು ಹೋಗ್ಬೋದು ಅಂತ. ಸೆಲೆಬ್ರಿಟಿಗಳಿಗಂತೂ ಈಗಾಗಲೇ ಕೆಲವೊಂದಷ್ಟು ಮಂದಿಗೆ ಆಫರ್ ಹೋಗಿದೆ. ಸೀರಿಯಲ್ ಮುಗಿಸಿದಂತ ಕೆಲವರು ಬಿಗ್ ಬಾಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ, ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದಾರೆ, ಬ್ಯಾಗು ಕೂಡ ರೆಡಿ ಆಗಿ ಹೋಗಿದೆ. ಕೆಲವರಿಗೆ ಆಫರ್ ಹೋಗಿದೆ, ಯೋಚನೆ ಮಾಡ್ತಾ ಇದ್ದಾರೆ. ಇನ್ ಕೆಲವರು ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದೆಲ್ಲದರ ಮಧ್ಯ ಸಾಮಾನ್ಯ ವ್ಯಕ್ತಿಗಳು ಕೂಡ ಬಿಗ್ ಬಾಸ್ಗೆ ಹೋಗಬೇಕು ಅನ್ನುವಂಥ ಮಹದಾಸೆ ಇರುತ್ತೆ. ಸೆಲೆಬ್ರಿಟಿಗಳಿಗೂ ಕೂಡ ಬಿಗ್ ಬಾಸ್ ಇಂದ ಆಫರ್ ಬರ್ತಾನೆ ಇರುತ್ತೆ. ಈ ಪೈಕಿ ಇದೀಗ ಸಾಮಾನ್ಯ ಹುಡುಗಿಯೊಬ್ಬರು ಬಿಗ್ ಬಾಸ್ಗೆ ಹೋಗೋದಕ್ಕೆ ತುದಿಗಾಲ್ನಲ್ಲಿ ನಿಂತಿರೋದು ರಿವೀಲ್ ಆಗಿದೆ. ಇವರನ್ನ ನೋಡಿ ತುಂಬ ಜನ ಶಾಕ್ ಆಗಿದೆ. ಇಂಥವ್ರನ್ನೆಲ್ಲ ಅದ್ಯಾಕಾದ್ರೂ ಬಿಗ್ ಬಾಸ್ ಮನೆಗೆ ಕರೆಸ್ಕೊಳ್ತಾರೋ ಗೊತ್ತಿಲ್ಲ ಅಂತ. ಇನ್ ಕೆಲವರು ಇವರನ್ನ ನೋಡಿ ಪಕ್ಕ ಈ ಬಾರಿಯ ಸೀಸನ್ ಕೂಡ ಹಿಟ್ ಆಗುತ್ತೆ ಅಂತಿದ್ದಾರೆ. ಅಷ್ಟಕ್ಕೂ ಈಕೆಯ ಹಿನ್ನೆಲೆ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 11 ಹಿಟ್ ಆಯಿತು. ಬಿಗ್ ಬಾಸ್ ಸೀಸನ್ 10 ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈಗ 12 ಮೇಲೆ ಎಲ್ಲರೂ ಕಣ್ಣು ಇದೆ. ತುಂಬ ಚೆನ್ನಾಗಿ ಹಿಟ್ ಆಗಬೇಕು ಅಂತಂದರೆ ಅಲ್ಲಿಗೆ ಒಂದಷ್ಟು ಸೆಲೆಬ್ರಿಟಿಗಳನ್ನ, ಜೊತೆಗೆ ಸಾಮಾನ್ಯ ವ್ಯಕ್ತಿ ಅಂತ ಅನಿಸ್ಕೊಂಡ್ರು ಕೂಡ ಸೆಲೆಬ್ರಿಟಿ ಆಗಬಹುದಾದ ಒಂದಷ್ಟು ಕಂಟೆಂಟ್ ಅವ್ರ ಹತ್ರ ಇದ್ರೆ ಅವರನ್ನ ಸೆಲೆಕ್ಟ್ ಮಾಡ್ತಾರೆ. ಈಗ ನಾನು ಬಿಗ್ ಬಾಸ್ಗೆ ಹೋಗಲೇಬೇಕು ಅಂತ ಮತ್ತು ಹೋಗ್ತೀನಿ ಅಂತ ಹೇಳ್ತಿರುವಂಥ ಹುಡುಗಿ ಶಿರಸಿ, ಹಾವೇರಿಯ ಹುಡುಗಿ. ಈಕೆನ ನೋಡಿದ್ರೇನೆ ಈಕೆ ಯಾರಪ್ಪ ಅಂತ ಅನ್ಸೋಕೆ ಶುರು ಆಗತ್ತೆ. ನೋಡಿ, ಕೆಲವರಿಗೆ ಆಫರ್ ಬಂದ್ರೂ ಹೋಗಲ್ಲ, ಇನ್ನು ಕೆಲವರು ಆಫರ್ ಬರಲೇಬೇಕು ಅಂತ ಕಾಯ್ಕೊಂಡು ಕೂತಿರ್ತಾರೆ. ಕೆಲವರು ಹುಚ್ಚಾಟ ಕೂಡ ಮಾಡೋದು ಉಂಟು. ಈ ಬಾರಿ ಹಾವೇರಿ ಶಿರಸಿ ಹುಡುಗಿ ಓರ್ವರು ಬಿಗ್ ಬಾಸ್ ಕನ್ನಡ ಶೋಗೆ ಹೋಗ್ತೀನಿ, ಏನು ಸಮಸ್ಯೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಒಂದಷ್ಟು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ಹೌದು, ಮೂಲತಃ ಇವರು ಕರ್ನಾಟಕದವರೇ, ಉತ್ತರ ಕರ್ನಾಟಕದವರು. ನನಗೆ ಬಿಗ್ ಬಾಸ್ ಕನ್ನಡ ಶೋ ಹೋಗಬೇಕೆ ತುಂಬ ಆಸೆ ಇದೆ. ನನ್ನ ಹಾವೇರಿ ಶಿರಸಿ ಹುಡುಗಿ, ನಾನು ಉತ್ತರ ಕರ್ನಾಟಕ ಹುಡುಗಿ ಅಂದರೆ ಯಾರೂ ನಂಬೋದೇ ಇಲ್ಲ. ನನ್ನ ಅಜ್ಜಿ ಮನೆ ಶಿರಸಿ ಹಾವೇರಿಯಲ್ಲಿ ಇದೆ ಅಂತ ಮಹಿಳೆಯೊಬ್ಬರು ಹೇಳ್ಕೊಂಡಿದ್ದಾರೆ. ಬಿಗ್ ಬಾಸ್ಗೆ ಯಾಕೆ ಹೋಗಬೇಕು ಅಂತ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂದರೆ ಟಾಸ್ಕ್ ಆಡಬೇಕು, ಜಗಳ, ಮನರಂಜನೆ ಇರಬೇಕು. ನಾನು ಜಗಳ ಮಾಡೋದ್ರಲ್ಲಿ, ಮನರಂಜನೆ ಕೊಡೋದ್ರಲ್ಲಿ, ಟಾಸ್ಕ್ ಮಾಡೋದ್ರಲ್ಲಿ ನಾನು ಫಸ್ಟ್ ಇದ್ದೀನಿ. ಹೀಗಾಗಿ ನಾನು ಬಿಗ್ ಬಾಸ್ ಶೋನಲ್ಲಿ ಭಾಗ್ಯ ಆಗಬಹುದು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಒಳ್ಳೆಯ ಆಹಾರ ಇಲ್ಲಾಂದರೆ ನಂಗೆ ಕಷ್ಟ ಆಗ್ಬೋದು ಅಂತ ಹೇಳಿದ್ದಾರೆ. ಹಾಗಿದ್ರೆ ಈಕೆ ಯಾರು ಅಂತ ಅಂದರೆ, ಈಕೆ ನೋಡ್ತಿದ್ದ ಹಾಗೆ ಎಲ್ರಿಗೂ ಶಾಕ್ ಆಗೋದೇನು ಅಂತ ಅಂದರೆ, ಕಾಲು ಬೆರಳಿನಿಂದ ಹಿಡಿದು ಆಕೆ ಎಲ್ಲ ಕಡೆಯಲ್ಲೂ ಕೂಡ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಮೈ ತುಂಬ ಟ್ಯಾಟೋ ಹಾಕಿಸ್ಕೊಂಡಿರುವಂಥ ಕಾರಣಕ್ಕಾಗಿ ಈಕೆಯ ಸ್ನೇಹಿತರು ಟ್ಯಾಟೋ ಹುಡುಗಿ ಅಂತ ಕರೀತಾರಂತೆ. ಸ್ವಲ್ಪ ಈಕೆ ಎಲ್ಲರಿಗಿಂತ ಡಿಫ್ರೆಂಟು ಅಂತ ಅನ್ನಿಸ್ತಾಳೆ. ನಾರ್ಮಲ್ ಆಗಿ ಎಲ್ಲರೂ ಹೇಗಿರ್ತಾರೆ ಆ ಥರ ಬಿಹೇವಿಯರ್ ಅಂತೂ ಈಕೆದಿಲ್ಲ. ಸ್ವಲ್ಪ ಡಿಫ್ರೆಂಟ್ ಬಿಹೇವಿಯರನ್ನು ಈಕೆ ಇಟ್ಕೊಂಡಿದ್ದಾಳೆ. ಹಾಗೆ ನೋಡಬೇಕು ಅಂತಂದರೆ, ಮಾಧ್ಯಮ ಮತ್ತು ಸಾಮಾನ್ಯ ವರ್ಗದ ಫ್ಯಾಮಿಲಿಯಲ್ಲಿ ಹುಟ್ಟಿದಂಥ ಈಕೆ ಮೊದಲಿಗೆಲ್ಲ ಸರಿಯಾಗೇ ಇದ್ರು. ಬರ್ತಾ ಅದ್ಯಾಕೋ ಗೊತ್ತಿಲ್ಲ, ತೀರಾ ಓವರ್ ಆಗಿ ಟ್ಯಾಟೋ ಹಾಕಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಈಕೆ ಮನೆಯವರನ್ನು ನೋಡಿದಾಗ ತುಂಬ ಮುಗ್ಧರು ಅಂತ ಅನಿಸುತ್ತೆ. ಆದರೆ ಈಕೆ ಮಾತ್ರ ಬರ್ತಾ ಅದ್ಯಾಕೆ ಈ ಥರ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ಅಂದ ಹಾಗೆ ಇವರಿಗೆ ಕೇವಲ 29 ವರ್ಷ ಅಷ್ಟೇ ವಯಸ್ಸಾಗಿದೆ. ಮೈ ತುಂಬ ಟ್ಯಾಟೋ ಹಾಕಿಸ್ಕೊಂಡಿರುವ ಈ ಮಹಿಳೆ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾರೆ. ಇವರ ಮೈ ಮೇಲೆ ಬುದ್ಧ, ಬೆಕ್ಕು ಎಲ್ಲದರ ಟ್ಯಾಟೋ ಕೂಡ ಇದೆ. ಒಟ್ಟಿನಲ್ಲಿ ಟ್ಯಾಟೋ ಹುಡುಗಿ ಅಂತ ಕರೀತಾರೆ. ಟ್ಯಾಟೋ ಹುಚ್ಚು ವಿಪರೀತವಾಗಿದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಾನೊಬ್ಬ ಸೆಲೆಬ್ರಿಟಿ ಆಗಬೇಕು, ತಾನೊಬ್ಬಳು ಬಿಗ್ ಬಾಸ್ಗೆ ಹೋಗಬೇಕು, ಹುಚ್ಚುಚ್ಚು ನಂಗೆ ಆಡಬೇಕು ಅನ್ನುವಂಥ ಮಹದಾಸೆ ಅಂತೂ ಈಕೆ ತಲೆಯಲ್ಲಿ ತುಂಬ ಕೂತು
ಕೂತ್ಬಿಟ್ಟಿದೆ. ಇನ್ನು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ AXY ಅಂತ ಬರ್ಕೊಂಡಿರೋ ಇವರ ನಿಜವಾದ ಹೆಸರು ಏನು ಅಂತ ಎಲ್ಲೂ ಹೇಳಿಲ್ಲ. ಈಕೆ ಯಾವಾಗ್ಲೂ ಬಿಗ್ ಬಾಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಾನೆ ಮೈ ತುಂಬ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಲ್ಲರಿಗಿಂತ ವಿಭಿನ್ನವಾಗಿರ್ಬೇಕು ಅಂತಾನೆ ಈಕೆ ಹುಚ್ಚುಚ್ಚನಂಗೆ ಆಡ್ತಿರ್ತಾಳೆ ಅಂತಾನೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಾನೆ ತಯಾರಾಗಿರುವ ಹುಡುಗಿ ನಿಜವಾಗ್ಲೂ ಬಿಗ್ ಬಾಸ್ಗೆ ಹೋಗ್ತಾಳಾ ಅನ್ನೋ ಪ್ರಶ್ನೆ ಇದ್ರೆ ಕೆಲವರು ಬಿಗ್ ಬಾಸ್ಗೆ ಹೋಗುವ ಮೊದಲ ಸ್ಪರ್ಧಿನೇ ಈಕೆ ಅಂತ ಹೇಳ್ತಿದ್ದಾರೆ. ಬಿಗ್ ಬಾಸ್ ಟೀಮಿಗೆ ಈಕೆ ಆಲ್ರೆಡಿ ರೀಚ್ ಆಗಿದ್ದಾಳೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಂಥವ್ರನ್ನೆಲ್ಲ ಬಿಗ್ ಬಾಸ್ಗೆ ಹಾಕಿ ಕ್ವಾಲಿಟಿನ ಹಾಳು ಮಾಡ್ಕೋಬೇಡಿ. ಕಿಚ್ಚ ಸುದೀಪ್ ಅವರು ಕಷ್ಟಪಟ್ಟು ಈ ಸೀಸನ್ನ ಒಪ್ಕೊಂಡಿದ್ದಾರೆ, ನಿಂತ್ಕೊಂಡು ಮಾತನಾಡ್ತಾರೆ. ಅಂತ ವ್ಯಕ್ತಿ ಮುಂದೆ ಈ ಥರ ತಿಕ್ಲು ಹಂಗಿರೋರ್ನೆಲ್ಲ ಯಾಕೆ ಕರ್ಕೊಂಡೋಗಿ ಕೂರಿಸ್ತೀರಾ? ನಿಮಗೆ ಬೇರೆ ಯಾರು ಸಿಗಲ್ವಾ? ಸಾಧನೆ ಮಾಡಿದವರು ಅನೇಕ ಮಂದಿ ಇದ್ದಾರೆ. ಇದಕ್ಕಿಂತ ಚೆನ್ನಾಗಿ ಇರುವಂಥವ್ರು ಅದೆಷ್ಟೋ ಮಂದಿ ಇದ್ದಾರೆ. ಅವ್ರುಗಳಿಗೆ ಯಾಕೆ ನೀವು ಆಫರ್ ಕೊಡಬಾರ್ದು, ಅವಕಾಶ ಕೊಡಬಾರ್ದು? ಕೇವಲ TRP ಅಂತ ನೋಡ್ಕೊಂಡು ಹೋಗಬೇಡಿ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇದನ್ನು ಕೂಡ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಹುಡುಗಿ ಮಾತ್ರ ಬಿಗ್ ಬಾಸ್ಗೆ ಹೋಗೋದಕ್ಕೆ ಅಂತಾನೆ ತುದಿಗಾಲಲ್ಲಿ ತಯಾರಾಗಿ ನಿಂತಿದ್ದಾಳೆ. ಹೋಗ್ತಾಳೋ ಹೋಗದೆ ಇರ್ತಾಳೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈಕೆ ಹೋಗ್ಬೇಕಾ ಅಥವಾ ಹೋಗದೆ ಇರೋದೇ ಸೂಕ್ತನಾ? ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು.